ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತೇಜ ರೆಡ್ಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಜೀರಿಗೆ ಮೆಣಸಿನ ಪೌಡ್ರ್ ಮಾಡೋದನ್ನು ತೋರಿಸ್ತಿದ್ದೀನಿ ನಿಮಗೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಅಂತ. ಈಗ ಮಾಡಿದ್ದೀನಿ. ಅದಕ್ಕೆ ಏನೇನು ಬೇಕು, ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಜೀರಿಗೆ 1 ಕಪ್ ಹಾಕ್ಕೊಂಡಿದ್ದೀವಿ. ಇವಾಗ ಯಾವ ಕಪ್ ಮೆಜರಲ್ಲಿ ತಗೊಳ್ತೀವೋ ನಾವು ಸೇಮ್ ಕಪ್ಪಲ್ಲೇ ಎಲ್ಲ ಐಟಮ್ಸು ಮೆಜರ್ ತಗೋಬೇಕು. ಮೆಂತ್ಯ ಮಾತ್ರ ಒಂಚೂರು ಕಡಿಮೆ ಹಾಕ್ಕೋಬೇಕಷ್ಟೇ. ಎಲ್ಲನೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ ಒಂದು ಹದದಲ್ಲೂ ಹುರ್ಕೋಬೇಕು. ನಿಧಾನಕ್ಕೆ ಹುರ್ಕೊಳ್ಳಿ, ತುಂಬ ದಿನ ಇರುತ್ತೆ ಅದು ಕೆಡ್ದಿರ. 6 ತಿಂಗಳು ಕಂಪಲ್ಸರಿ. ನೀವು ಫ್ರಿಡ್ಜ್ ಇಲ್ಲದೆ ಇದ್ದರೂ ಕೂಡ ಹೊರಗಡೆ ಇಟ್ಕೊಂಡ್ರು 6 ತಿಂಗಳು ಆರಾಮಾಗಿ ಬರುತ್ತೆ. ಫ್ರೆಂಡ್ಸ್, ನನ್ನ ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಮೇಲೆ ಒಂದು ಕ್ಲಿಕ್ ಕೊಡಿ. ಯಾಕಂತಂದ್ರೆ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ. ಫ್ರೆಂಡ್ಸ್, ನಾನು ಕ್ಯಾಟ್ರಿಂಗ್ ಓಪನ್ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಈ ಮಸಾಲೆ ಕೂಡ ಅದಕ್ಕೆ ಮಾಡ್ತಾ ಇರೋದು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ಈ ಮಸಾಲೆ ಪೌಡ್ರ್ ನಿಮಗೆ ಬೇಕನ್ನಿಸಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ನಿಮ್ಮ ಅಡ್ರೆಸ್ ಹಾಕಿ. ನಿಯರ್ ಬೈ ಇದ್ದರೆ ನಾವು ಮಾಡಿ ನಿಮ್ಗೆ ಕಳಿಸ್ಕೊಡ್ತೀನಿ. ನಾವು ಫಂಕ್ಷನ್ಗೆಲ್ಲನೂ 1000-1500ವರೆಗೂ ವೆಜ್ ಆಗಲಿ ನಾನ್ ವೆಜ್ ಆಗಲಿ ನಾವು ಮಾಡಿಕೊಡ್ತೀವಿ. ಯಾರಿಗಾದರೂ ಬೇಕಿದ್ದರೆ ಕಾಮೆಂಟಲ್ಲಿ ಹೇಳಿ, ಸಪೋರ್ಟ್ ಮಾಡಿ. ನಾವು ಏನು ಮಾಡಬೇಕು ಅಂತ ಅನಿಸಿದ್ರು ಸ್ವಲ್ಪ ನಾವು ಸ್ಟ್ರಾಂಗ್ ಇದ್ದರೆ ನಾವು ಮಾಡೋ ಕೆಲಸ ಸಕ್ಸಸ್ ಆಗುತ್ತೆ. ಸ್ಟ್ರಾಂಗ್ ಆಗಿರ್ಬೇಕು. ಏನೇ ಬರಲಿ, ಕಷ್ಟ ಬಂದರೂ ನಷ್ಟ ಬಂದರೂ ಬಿ ಸ್ಟ್ರಾಂಗ್. ಒಳಗಡೆ ಎಲ್ಲನೂ ಇಟ್ಕೊಂಡು ನಾವು ಮೌನವಾಗಿ ನಡ್ಕೊಂಡು ಹೋದ್ರೇ ಏನಾದರೂ ಸಾಧನೆ ಮಾಡೋಕ್ಕಾಗುತ್ತೆ. ವಾಕ್ ಅವೇ ವಿತೌಟ್ ಅವೇ ಗೋಲ್ಡ್ ಅಂತ 4 ಜನರಲ್ಲಿ ನಾವು ನೋವು ತಿಂದರೂ ಸಹ, ನಾವು ಪೆಟ್ಟು ಬಿದ್ದರೂ ಸಹ, ನಾವಿನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಆ ನೋವು ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಯಾವತ್ತೂ ಕಡಿಮೆ ಆಗೋ ಚಾನ್ಸಸ್ಸೇ ಇರಲ್ಲ. ಅದೇ ನಮ್ಮೊಳಗಡೆ ಇಟ್ಕೊಂಡು ನಾವು ಒಬ್ಬರೇ ಇದ್ದು ನಮಗೊಂದು ಸ್ವಲ್ಪ ಸ್ಪೇಸ್ ಕೊಟ್ಕೊಂಡು ನಾವು ಅದನ್ನ ಮತ್ತೆ ಥಿಂಕ್ ಮಾಡಿ ಆಲೋಚನೆ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ಆ ಗಾಯ ವಾಸಿ ಆಗುತ್ತೆ. ಇದು ನನ್ನ ಸ್ವಂತ ಅನುಭವ. ನಾವು ಅಂದ್ಕೊಂಡಷ್ಟು ನಮ್ಮ ಸುತ್ತಮುತ್ತಲು ಜನ ಇಲ್ಲ ಈಗ. ಆದರೂ ಸಹ ನಾವೆಲ್ಲರಲ್ಲೂ ಪಾಸಿಟಿವ್ ಆಗಿರೋಣ. ನಾವು ಮಾಡೋದು ನಾವು ಮಾಡ್ಕೊಂಡು ಹೋಗ್ತಾ ಇರೋಣ ಫ್ರೆಂಡ್ಸ್. ಈ ಕರಿಬೇವು ಸೊಪ್ಪು ಕೆಲವರು ಒಣಗಿಸಿ ತಗೊತಾರೆ ಈ ಪೌಡ್ರ್ ಮಾಡೋದಕ್ಕೆ. ಇಲ್ಲ ಹಸಿದೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ನೋಡಿ ಏನೇನು ಹಾಕಿದ್ದೀನಿ ಅಂತೀಗ. ಕಡಲೆಬೇಳೆ, ಕಡಲೆಪಪ್ಪು, ಅಕ್ಕಿ, ಉದ್ದಿನಬೇಳೆ, ತೊಗರಿಬೇಳೆ, ಅವರೆಬೇಳೆ, ಹಾಗೆಯೇ ಸಾಸಿವೆ ಕಾಳು, ಮೆಂತ್ಯೆ, ಕಾಳುಮೆಣಸು, ಜೀರಿಗೆ, ಲವಂಗ ನಾವು ಕಪ್ಪಷ್ಟು ತಗೊಳ್ಳೋಷ್ಟಿರಲ್ಲ. ಒಂದು 1/4 ಕಪ್ ತಗೋಬೇಕಷ್ಟೇ. ಇನ್ನೂ ಕಡಿಮೆ ತಗೋಬೇಕು. 1/4 ಕಪ್ ಕೂಡ ಇರಲ್ಲ. 1 ಹಿಡಿಯಷ್ಟು ತಗೊಂಡ್ರೆ ಸಾಕು. ಕರಿಬೇವಿನ ಸೊಪ್ಪಾಗಲೇ ಹೇಳಿದ್ನಲ್ಲ ಯಾಕೆ ಹಸಿದಾಕಬೇಕು ಅಂತ. ಹಸಿದು ಗ್ಯಾಸ್ ಒಂದು ಸ್ವಲ್ಪ ಕಡಿಮೆ ಇಟ್ಕೊಂಡು ನಿಧಾನಕ್ಕೆ ಡ್ರೈ ಮಾಡಿಕೊಂಡ್ರೆ ಅದು ಒಣಗ್ದಂಗೆ ಆಗೋಗುತ್ತೆ. ಡ್ರೈ ಕರ್ಕರಿ ಆಗೋಗುತ್ತೆ. ಅದು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ನಾವು ಒಣಗಿಸ್ಕೊಂಡು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ನಾನು ಆಗಲೇ ಹಸಿದು ಕಿತ್ಕೊಂಡ್ಬಂದಿದ್ದೆ. ಫ್ರೆಶ್ಶಾಗಿ ತೊಳೆದು ಒಣಗಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಅಷ್ಟೇ. ತೊಳೆದು ಆ ತೇವ ಆರೋವರೆಗೂ ಬಿಟ್ಟು ಮತ್ತೆ ಹಂಗೆ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಇದು ಹುರುಳಿಕಾಳು ಆಗಲೇ ಇರಲಿಲ್ಲ, ಅದಕ್ಕೆ ಅವೆಲ್ಲ ಹುರ್ಕೊಂಡು ಮತ್ತೆ ಲಾಸ್ಟಲ್ಲಿ ಹುರ್ಕೊತಾ ಇದ್ದೀನಿ. ಹುರುಳಿಕಾಳು, ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಚಕ್ಕೆ ಅದು ಹಾಕ್ಕೊತಾ ಇದ್ದೀವಿ. ಇವೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಪೌಡ್ರ್ ರೆಡಿ ಆದಂಗೆ ಫ್ರೆಂಡ್ಸ್. ನನ್ನ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಗ್ರೈಂಡರಾದರೂ ಹಾಕ್ಕೋಬೋದು, ಇಲ್ಲ ಮಿಷಿನ್ಗಾದರೂ ಕಳಿಸ್ಬೋದು. ನಾವು ಮಿಷಿನಿಗೆ ಕಳಿಸಿದ್ವಿ. ತುಂಬ ಚೆನ್ನಾಗಿದೆ. ನಾವು ಸಾರು ಕೂಡ ಮಾಡಿ ನೋಡಿದ್ವಿ, ಸಖತ್ತಾಗಿ ಬಂದಿದೆ. ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ. ಇಲ್ಲ ಬೇಕಂತಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ, ಅಡ್ರೆಸ್ ಹಾಕಿ ನಾನು ಮಾಡಿ ಕಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.